ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಮಧ್ಯದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ಬೋದು, ಯಾವುದಾದ್ರೂ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ಬೋದು, ಏನಾದರೂ ಎಕ್ಸ್ಪ್ಲನೇಷನ್ ಕೊಡ್ತಿರ್ಬೋದು. ಸೊ ಅದಕ್ಕೋಸ್ಕರನೇ ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ವಿಡಿಯೋದಲ್ಲಿ ನಾನು ಸ್ಕೋರಿಂಗ್ ಪ್ಯಾಕೇಜನ್ನು ಕೊಡ್ತಾ ಇದ್ದೀನಿ ನಿಮಗೆ. ಸೊ ಇದು ಕನ್ನಡ ಮೀಡಿಯಮ್ ಸ್ಕೋರಿಂಗ್ ಪ್ಯಾಕೇಜ್ ಆಗಿದೆ. ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಇಂಗ್ಲೀಷ್ ಮೀಡಿಯಮ್ದು ಮತ್ತು ಕನ್ನಡ ಮೀಡಿಯಮ್ದು ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿರ್ತೀನಿ. ಸೊ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಆ ಎರಡು ವೀಡಿಯೋಸ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಆರಾಮಾಗಿ ನೀವು ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಹಾಗೆ ಕನ್ನಡ ಮೀಡಿಯಮ್ ಆಗಿರ್ಬೋದು, ಯಾವ ಒಂದು ವಿದ್ಯಾರ್ಥಿ ಆಗಿದ್ದರೂ ಸಹ ಆ ಒಂದು ವೀಡಿಯೋಸ್ನ ನೋಡಿದರೆ ಆರಾಮಾಗಿ ಮ್ಯಾಥ್ಸ್ನ ಪಾಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ಆ ಎರಡು ವೀಡಿಯೋಸ್ದು ನಾನು ಲಿಂಕನ್ನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಸಹ ಅವೈಲೇಬಲ್ ಇದೆ. ಸೊ ನೀವು ಅದನ್ನು ತಗೊಳ್ಳೋದ್ರಿಂದ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು, ಕನ್ಫರ್ಮ್ ಇರೋ ಕ್ವಶನ್ಸು ಮತ್ತು ಫ್ರೀಯಾಗಿ PDF ಎಲ್ಲ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಮತ್ತು ಇಂಗ್ಲೀಷ್ ಮೀಡಿಯಮ್ದು ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ನೋಡ್ತಾ ಇದ್ದೀರಾ ವಾಸ್ತವ ಸಂಖ್ಯೆಗಳು ಪಾಠ ಇದೆ. ಸೊ ಈ ಪಾಠದಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಯಾವ ಒಂದು ಬಹು ಆಯ್ಕೆ ಪ್ರಶ್ನೆ ತುಂಬ ಸಾರಿ ರಿಪೀಟ್ ಆಗಿದೆ, ಲಾಸ್ಟ್ ಇಯರ್ ಆಗಿರ್ಬೋದು, ಪ್ರಿಪ್ರೇಟ್ರಿನಲ್ಲಾಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸಲ್ಲಾಗಿರ್ಬೋದು, ಯಾವ ಒಂದು ಪ್ರಶ್ನೆಗಳು ತುಂಬ ಸಾರಿ ಕಾಣಿಸ್ಕೊಂಡಿದೆ ಮತ್ತು ಆ ಒಂದು ಕ್ವಶನ್ಸಲ್ಲಿ ಯಾವುದು ಒಂದು ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿ ನಿಮಗೆ ಒಂದೊಂದಾಗೆ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ ನೀವೇ. ಸೊ ನೋಡ್ತಾ ಬನ್ನಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಸಹ ಕಮೆಂಟ್ ಹಾಕಿ ಅಂತ ಹೇಳಿದ್ದೀನಿ. ಸೊ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಹಾಗೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ 140 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೆಕ್ಕ ಕಾಣಿಸ್ತಿದೆ ನಿಮಗೆ. ಸೊ ಇದನ್ನು ಯಾವ ರೀತಿ ಮಾಡಬೇಕಂತನೂ ಗೊತ್ತಿರುತ್ತೆ ನಿಮಗೆ ಈಗ ಆಲ್ರೆಡಿ. ಸೊ ಆ ರೀತಿ ಮಾಡ್ಕೊಂಡೋಗಿ. ಹಾಗೆ ನೀವು ಒಂದು ಸಾರಿ ಈ ಲೆಕ್ಕವನ್ನು ನಿಮ್ಮ ಯಾವುದಾದ್ರೂ ರಫ್ ಬುಕ್ಕಲ್ಲಾಗಿರ್ಬೋದು ಅಥವಾ ನಿಮ್ಮ ಒಂದು ಮ್ಯಾಥ್ಸ್ ಪ್ರಾಕ್ಟೀಸ್ ಬುಕ್ಕಲ್ಲಾಗಿರ್ಬೋದು ಒಂದು ಸಾರಿ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಮ್ಯಾಥ್ಸು ಮಾಡಲೇಬೇಕಾಗುತ್ತೆ, ಯಾವುದೇ ರೀತಿ ಓದ್ಕೊಳ್ಳೋಕ್ಕಾಗಲ್ಲ ಇದನ್ನು. ಅದಕ್ಕೋಸ್ಕರನೇ ಒಂದು ಸಾರಿ ಮಾಡಿಬಿಟ್ಟು ಟ್ರೈ ಮಾಡಿ, ಯಾವ ರೀತಿ ಒಂದು ಲೆಕ್ಕ ನನಗೆ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ನೀವು ಆವಾಗ ಕರೆಕ್ಟಾಗಿ ಬರೆದ್ರಿ ಅಥವಾ ನಿಮಗೆ ಒಂದು ಗೊತ್ತಿತ್ತು ಯಾವ ಸ್ಟೆಪ್ಪು ನೆಕ್ಸ್ಟ್ ಬರುತ್ತೆ ಅನ್ನೋದು ಅಂತಂದರೆ ನಿಮಗೆ ಈ ಲೆಕ್ಕ ಬರುತ್ತೆ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟು ಸಹ ಲೆಕ್ಕಗಳನ್ನು ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಹಾಗೆ ನೋಡ್ತಾ ಹೋಗಿ. ಹಾಗೆ ಇಲ್ಲೊಂದು ನಿಮಗೆ ಪ್ರಶ್ನೆನ ಕೊಟ್ಟಿದ್ದಾರೆ, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ. ಸೊ ಈ ಒಂದು ನೀವು ಕ್ವಶನನ್ನು ನೋಡಿದಾಗ ನೀವು ಇದಕ್ಕೆ ಆನ್ಸರನ್ನು ಕಲೀಲೇಬೇಕಾಗುತ್ತೆ. ಸೊ ಇದು ನೀವು ಉತ್ತರವನ್ನು ಬರೆಯುವಂಥ ಒಂದು ಪ್ರಶ್ನೆ ಆಗಿದೆ. ಸೊ ವಾಕ್ಯ ರೂಪದಲ್ಲಿ ಬರೀಬೇಕಾಗುತ್ತೆ ಈ ಒಂದು ಪ್ರಶ್ನೆಗೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಸೊ ಈ ಒಂದು ಉತ್ತರ ನಿಮಗೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸ್ತದೆ. ಸೊ ಈ ಒಂದು ಪ್ರಶ್ನೆ 1 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದು ತುಂಬ ಸಾರಿ ರಿಪೀಟ್ ಆಗಿದೆ ಪೇಪರ್ಸಲ್ಲೆಲ್ಲ. ಸೊ ಅದಕ್ಕೋಸ್ಕರನೇ ಒಂದು ಸಾರಿ ಈ ಒಂದು ಪ್ರಶ್ನೆನ ಓದ್ಕೊಂಡಿರಿ. ಆವಾಗ ನಿಮಗೆ ನಾಳೆ ಪ್ರಶ್ನೆ ಬಂದ್ರೂ ಸಹ ಏನೂ ಕಷ್ಟ ಆಗೋಲ್ಲ, ಆರಾಮಾಗಿ ನೀವು ಉತ್ತಮ ಅಂಕನ ಗಳಿಸ್ಬೋದು. ಸೊ ಅದಕ್ಕೋಸ್ಕರನೇ ನೆಕ್ಸ್ಟ್ ನೋಡಿ. ಸೊ ಇಲ್ಲಿ ಪ್ರಶ್ನೆ ಒಂದು ನೀವು ಗಮನಿಸಲೇಬೇಕಾದಂಥದ್ದು, 7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಹೊಂದಿರುವ ಸಂಖ್ಯೆಯನ್ನು ಬರೆಯಿರಿ. ಸೊ ಈ ರೀತಿ ನಿಮಗೆ ಬೇರೆ ಸಂಖ್ಯೆನ ಕೊಟ್ಬಿಟ್ಟು ಇಲ್ಲಿ ಒಂದು ಬೇರೆ ಸಂಖ್ಯೆ, ಇಲ್ಲೊಂದು ಬೇರೆ ಸಂಖ್ಯೆ ಕೊಟ್ಬಿಟ್ಟು ನಿಮಗೆ ಆ ರೀತಿಯೂ ಪ್ರಶ್ನೆ ಕೇಳ್ಬೋದು. ಸೊ ಅದಕ್ಕೆ ನಿಮಗೆ ಮಗ್ಗಿ ಗೊತ್ತಿರಬೇಕು, ಅಂದರೆ ನಿಮಗೆ ಟೇಬಲ್ಸ್ ಗೊತ್ತಿರಬೇಕು. ಆವಾಗ ಮಾತ್ರ ನೀವು ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸೋಕ್ಕಾಗುತ್ತೆ. ಸೊ ಹಾಗೆ ಬನ್ನಿ. ನೆಕ್ಸ್ಟು ನಿಮಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು 2 ಮಾರ್ಕ್ಸ್ಗೆ ಬರುವಂತಹ ಪ್ರಶ್ನೆ ಆಗಿದೆ. ಸೊ ನೋಡ್ಕೊಳ್ಳಿ. 2 + ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆ 2 ಮಾರ್ಕ್ಸಿಗೆ ಬರುತ್ತೆ. ನಾನು ಈಗ ಆಲ್ರೆಡಿ ಈ ಒಂದು ಪ್ರಶ್ನೆನ
ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳಿದ್ದೀನಿ. ಸೊ ಈ ಒಂದು ಪ್ರಶ್ನೆ ಕನ್ಫರ್ಮ್ ಆಗಿ ಬಂದೇ ಬರುವಂಥದ್ದು. ಇದು ಅಥವಾ ಇನ್ನೊಂದಿರುತ್ತೆ, ಸೊ ಆ ಒಂದು ಪ್ರಶ್ನೆ ಆಗಿರ್ಬೋದು. ಸೊ ಈ ಒಂದು ಪ್ರಶ್ನೆಗಳು ನಿಮಗೆ ಕನ್ಫರ್ಮ್ ಆಗಿ ಬರುತ್ತೆ. ಸೊ ಈ ಪ್ರಶ್ನೆಗಳನ್ನು ಕಲ್ತಿರಲೇಬೇಕು. ಈಗ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋನ ನೋಡಿ, ನಿಮಗೆ ಎಕ್ಸ್ಪ್ಲನೇಷನ್ ಸಿಗುತ್ತೆ ಅದರಲ್ಲೇ. ಹಾಗೆ ನೆಕ್ಸ್ಟ್ ನೋಡಿ, ಬಹುಪದೋಕ್ತಿಗಳು ಒಂದು ಪಾಠದಿಂದ ಯಾವ್ಯಾವ ಪ್ರಶ್ನೆಗಳು ಬಂದಿದೆ, ಯಾವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಅನ್ನೋದನ್ನು. ಸೊ ಫಸ್ಟು ಬಹು ಆಯ್ಕೆ ಪ್ರಶ್ನೆಗಳು, ಹಾಗೆ ಒಂದು ಬೇರೆ ಬೇರೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ. ಹಾಗೆ ಆನ್ಸರ್ಸನ್ನು ಇದರಲ್ಲೇ ಕೊಟ್ಟಿದ್ದಾರೆ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇದರಲ್ಲೂ ಅಷ್ಟೇ ಫಸ್ಟು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಯಾವ್ಯಾವ್ದು ಬರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ತುಂಬ ಸಾರಿ ರಿಪೀಟ್ ಆಗಿರೋದನ್ನೇ ಇಲ್ಲಿ ಕೊಟ್ಟಿರೋದು. ಸೊ ಎಲ್ಲದನ್ನು ಒಂದು ಸಾರಿ ನೋಡ್ಕೊಳ್ಳಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ನಮಗೂ ಸಹ ಪ್ರೋತ್ಸಾಹ ಸಿಕ್ಕಾಗೆ ಆಗುತ್ತೆ. ನೀವು ವಿಡಿಯೋ ಲೈಕ್ ಮಾಡೋದ್ರಿಂದ ನಿಮಗೆ ಈ ಒಂದು ವೀಡಿಯೋಸ್ ಎಲ್ಲ ನಾವು ಬಿಡ್ತಿರುವಂಥದ್ದು ಇಷ್ಟ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಹಾಗೆ ಇಂಗ್ಲೀಷ್ ಮೀಡಿಯಮ್ದು ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂದರೆ ಕಮೆಂಟ್ ಹಾಕಿ. ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ದು ಪಾಸಿಂಗ್ ಪ್ಯಾಕೇಜ್ದು ಲಿಂಕನ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ ತಕ್ಷಣ ನಮ್ಮ ಒಂದು ಲಿಂಕ್ ಕಾಣಿಸುತ್ತೆ. ಅದರಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಯಾವುದು ಕನ್ನಡ ಮೀಡಿಯಮ್, ಯಾವುದು ಇಂಗ್ಲೀಷ್ ಮೀಡಿಯಮ್ ಅಂತ. ಸೊ ನಿಮಗೆ ಯಾವ ವಿಡಿಯೋ ಬೇಕಾಗುತ್ತೋ ಆ ಒಂದು ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಓಪನ್ ಆಗುತ್ತೆ. ಆರಾಮಾಗಿ ನೀವು ಆವಾಗ ವಿಡಿಯೋನ ನೋಡ್ಬೋದು. ಹಾಗೆ ನೆಕ್ಸ್ಟ್ ನೀವಿಲ್ಲಿ ನೋಡ್ತಾ ಇದ್ದೀರಾ, ವರ್ಜಿಸುವ ವಿಧಾನದ ಬಗ್ಗೆ ಕೊಟ್ಟಿದ್ದಾರೆ. ಸೊ ನೋಡಿ, ವರ್ಜಿಸುವ ವಿಧಾನವನ್ನು ಸಹ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ರೀತಿಯ ಲೆಕ್ಕಗಳನ್ನು ಯಾವ ರೀತಿ ಹಾಕ್ಕೊಂಡು ನಾವು ಬಿಡಿಸಬೇಕು, ವರ್ಜಿಸುವ ವಿಧಾನದಿಂದನೇ ಯಾವ ರೀತಿ ಲೆಕ್ಕವನ್ನು ಮಾಡಿ ಆನ್ಸರನ್ನು ಕಂಡುಹಿಡಿಬೇಕು ಅನ್ನೋದು. ಸೊ ಆ ವಿಡಿಯೋದಲ್ಲಿ ನೋಡಿ, ಆರಾಮಾಗಿ ಅರ್ಥ ಆಗುತ್ತೆ ನಿಮಗೆ. ಅದಕ್ಕೆ ಪಾಸಿಂಗ್ ಪ್ಯಾಕೇಜ್ದು ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇರೋದು. ಸೊ ಇದರಲ್ಲಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಸೊ ನೋಡ್ಕೊಳ್ಳಿ. ಹಾಗೆ ನಕ್ಷಾ ವಿಧಾನದಿಂದ ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ, ನಕ್ಷಾ ವಿಧಾನ ಇದು ಸಹ ಅಷ್ಟೇ. ನಕ್ಷಾ ವಿಧಾನವನ್ನು ಸಹ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋನೇ ನೋಡಬೇಕಾಗುತ್ತೆ ನೀವು. ಇದರಲ್ಲೇನು ಡೌಟ್ಸ್ ಇಲ್ಲ ಅಂದ್ಕೋತೀನಿ. ಈಸಿಯಾಗಿ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಎಲ್ಲವನ್ನು. ಅವರೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ರೀತಿ ಲೆಕ್ಕವನ್ನು ಬಿಡಿಸ್ಬೇಕು ಅಂತ. ನೆಕ್ಸ್ಟು ವರ್ಗ ಸಮೀಕರಣಗಳು. ಈ ಒಂದು ಪಾಠದಲ್ಲಿ ಏನೇನು ಕ್ವಶನ್ಸ್ ಬಂದಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಸೊ ನೋಡ್ಕೊಳ್ಳಿ, ಈ ಒಂದು ಚಾರ್ಟ್ ನಿಮಗೆ ತುಂಬ ಉಪಯುಕ್ತವಾದದ್ದು. ಸೊ ಶೋಧಕದ ಬೆಲೆ ಮತ್ತು ಮೂಲಗಳ ಸ್ವಭಾವ ಏನಾಗಿರುತ್ತೆ ಅನ್ನೋದು ಸೊ ನೆನಪಿಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಅದಕ್ಕೆ ಇದನ್ನೆಲ್ಲ ನೀವು ಕಲ್ತಿರಬೇಕು. ಇದು ಸಮ ಬಂದರೆ ಮೂಲಗಳು ವಾಸ್ತವ ಮತ್ತು ಸಮ, ಈ ರೀತಿಯೆಲ್ಲ ಜಾಸ್ತಿ ಬಂದರೆ ಏನು, ಕಡಿಮೆ ಬಂದರೆ ಏನು, ಈ ರೀತಿಯೆಲ್ಲ ಕಲ್ತ್ಕೊಳ್ಳಿ. ನೆಕ್ಸ್ಟು ಸಮಾಂತರ ಶ್ರೇಣಿಗಳು. ಈ ಒಂದು ಪಾಠದಲ್ಲೂ ಅಷ್ಟೇ ಏನೇನು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಈ ಒಂದು ಪಾಠದಲ್ಲಿ 2 ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಸಮಾಂತರ ಶ್ರೇಣಿ, ಈ ಒಂದು ಸೂತ್ರ ನೋಡ್ತಾ ಇದ್ದೀರಾ ಇಲ್ಲಿ, ಈ ಒಂದು ಸೂತ್ರ, ಈ ಒಂದು ಲೆಕ್ಕ ಯಾವ ರೀತಿ ಮಾಡಬೇಕು ಅನ್ನೋದು. ನೆಕ್ಸ್ಟು ಅಷ್ಟೇ ಈ ಒಂದು ಸೂತ್ರ ಮತ್ತು ಈ ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ಅನ್ನೋದು. ಸೊ ಈ 2 ಕಲ್ತಿರಿ. ಸೊ ನಿಮಗೆ ಇದೆರಡೇ ಜಾಸ್ತಿ ಇಂಪಾರ್ಟೆಂಟ್ ಈ ಒಂದು ಸಮಾಂತರ ಶ್ರೇಣಿ ಪಾಠದಲ್ಲಿ. ಸೊ ನೋಡ್ಕೊಳ್ಳಿ, ಅದೇ ರೀತಿ ನಿಮಗೆ ಲೆಕ್ಕಗಳನ್ನು ಕೊಟ್ಟಿದ್ದಾರೆ, ನೀವು ಟ್ರೈ ಮಾಡಿ ಅಂತ. ಸೊ ನೆಕ್ಸ್ಟು ತ್ರಿಭುಜಗಳಲ್ಲಿ ಸೊ ನಿಮಗೆ ಗೊತ್ತು 2 ಥಿಯರಮ್ ಅಂದರೆ ಪ್ರಮೇಯಗಳು ಬರುತ್ತೆ ಅನ್ನೋದು. ಸೊ ಪ್ರಮೇಯಗಳು ಬಿಟ್ಟು ಇನ್ನೂ ಸ್ವಲ್ಪ ಲೆಕ್ಕಗಳು ಬರುತ್ತೆ, ಬಟ್ ನಿಮಗೆ ಇದರಲ್ಲಿ ಪ್ರಮೇಯಗಳು ಇಂಪಾರ್ಟೆಂಟ್. ಸೊ ಥೇಲ್ಸ್ ಪ್ರಮೇಯ ಒಂದು, ಆಮೇಲೆ ಕೋನ ಪ್ರಮೇಯ. ಸೊ ಇದೆರಡು ಇಲ್ಲೇ ಕೊಟ್ಟಿದ್ದಾರೆ. ಸೊ ಸಾಲ್ವ್ ಮಾಡಿ ಇಲ್ಲೇ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಸೊ 2 ಬೇಕಿದ್ದರೆ ನೀವು ಜೆರಾಕ್ಸ್ ತೆಗೆಸ್ಕೊಳ್ಳಿ ಅಥವಾ ಏನಾದರೂ ಮಾಡಿಕೊಂಡು ಒಟ್ಟು ನಾಳೆ ಅಷ್ಟರಲ್ಲಿ ಓದ್ಕೊಂಡು ಎಕ್ಸಾಮಲ್ಲಿ ಬರೀರಿ. ಸೊ ಹಾಗೆ ಈ ಒಂದು ಥಿಯರಮ್ ನಿಮಗೆ ಯೂಸ್ಫುಲ್ ಇಲ್ಲ, ಅಂದರೆ ಈ ಒಂದು ಪ್ರಮೇಯ ನಿಮಗೆ ಯೂಸ್ಫುಲ್ ಇಲ್ಲ, ಯಾಕಂದರೆ ಇದು ಬರೋದಿಲ್ಲ. ಸೊ ಆ 2 ಪ್ರಮೇಯಗಳನ್ನು ಕಲಿತ್ರೆ ಸಾಕು ನೀವು ಅಷ್ಟೇ. ನೆಕ್ಸ್ಟು ವೃತ್ತಗಳಿಗೆ ಬರೋದಾದರೆ ವೃತ್ತಗಳಲ್ಲೂ ಅಷ್ಟೇ 2 ಪ್ರಮೇಯಗಳು ಇಂಪಾರ್ಟೆಂಟ್. ನಿಮಗೆ 2 ಪ್ರಮೇಯಗಳಿದೆ. ಸೊ ನೋಡ್ತಾ ಇದ್ದೀರಾ, ಮೊದಲನೇ ಪ್ರಮೇಯ ಇದು. ಸೊ ನೆಕ್ಸ್ಟ್ ಪ್ರಮೇಯ ಯಾವುದು, ಇದು ಪ್ರಮೇಯ 1, ವೃತ್ತದ ಮೇಲಿನ ಪ್ರಮೇಯ 1, ಹಾಗೂ ಇದು ವೃತ್ತದ ಮೇಲಿನ ಪ್ರಮೇಯ 2.
ಸೊ ಈ 2 ಪ್ರಮೇಯಗಳು ಇಂಪಾರ್ಟೆಂಟ್, ಯಾಕಂದರೆ ಇದು 3 ಮಾರ್ಕ್ಸಿಗೆ ಬರುತ್ತೆ. ಇದು ಅಥವಾ ಅದು ಎರಡರಲ್ಲಿ ಒಂದಂತೂ ಪಕ್ಕಾ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ಕಲೀರಿ. ಎಲ್ಲೂ ಸಹ ಇದು ಕಷ್ಟ ಆಯಿತು ಅಂತ ಬಿಟ್ಟೋಗಬೇಡಿ. ಪೂರ್ತಿಯಾಗಿ ಕಲಿತ್ರೆ ಮಾತ್ರ ನಿಮಗೆ 3 ಮಾರ್ಕ್ಸ್ ಕಂಪ್ಲೀಟಾಗಿ ಬರುತ್ತೆ. ಸೊ ಹಾಗೆ ತ್ರಿಭುಜಗಳ ಪ್ರಮೇಯಗಳಿಗೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ಆವಾಗಲೇ ಹೇಳಬೇಕಿತ್ತು, ಹೇಳೋಕ್ಕಾಗಲಿಲ್ಲ. ಸೊ ಅದಕ್ಕೆ 4 ಮಾರ್ಕ್ಸು ಈ ಒಂದು ಪ್ರಮೇಯ, ವೃತ್ತದ ಮೇಲಿನ ಪ್ರಮೇಯಗಳಿಗೆ 3 ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ನೋಡಿ, ನಿಮಗೆ ನಿರ್ದೇಶಾಂಕ ರೇಖಾಗಣಿತ ಕೊಟ್ಟಿದ್ದಾರೆ. ಈ ಒಂದು ಪಾಠದಲ್ಲಿ ಏನೇನು ಪ್ರಶ್ನೆಗಳು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದು. ಸೊ ನೋಡ್ತಾ ಇದ್ದೀರಾ, ಸೂತ್ರಗಳೇ ಇದರಲ್ಲಿ ತುಂಬ ಇದೆ. ಸೊ ನೋಡಿ, ಈ ಒಂದು ಸೂತ್ರ, ಈ ಒಂದು ಸೂತ್ರ, ಈ ಒಂದು ಸೂತ್ರ, ಈ ಒಂದು ಸೂತ್ರ. ಸೊ ನಿಮಗೆ ಯಾವ ಸೂತ್ರ ಯಾವ ಲೆಕ್ಕಕ್ಕೆ ಬರೀಬೇಕು ಅನ್ನೋದು ನಿಮಗೆ ಕನ್ಫರ್ಮ್ ಆಗಿ ಗೊತ್ತಿರಬೇಕು. ಆವಾಗ ಮಾತ್ರ ನಿಮಗೆ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ, ಇಲ್ಲಾಂದರೆ ಡೌಟ್ಸ್ ತುಂಬ ಇರುತ್ತೆ ನೋಡಿ. ಹಾಗೆ ನಿಮಗೆ ಈ ರೀತಿ ಎಲ್ಲ ಡೌಟ್ಸ್ ಬರೋದು ಸಹಜ. ಸೊ ಅದಕ್ಕೋಸ್ಕರನೇ ಲೆಕ್ಕಗಳನ್ನು ಹಾಗೆ ಸೂತ್ರಗಳನ್ನು ಯಾವುದೇ ರೀತಿ ಮರೆಯೋಕೆ ಹೋಗಬೇಡಿ. ಯಾವ ಲೆಕ್ಕಕ್ಕೆ ಯಾವ ಸೂತ್ರ ಅನ್ನೋದನ್ನು ಸಹ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಬರೀಬೇಕಾಗುತ್ತೆ. ಬನ್ನಿ ಹಾಗಾದರೆ ಮುಂದಿನ ಲೆಕ್ಕಗಳನ್ನು ನೋಡೋಣ. ಸೊ ನೋಡ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಅವರು ಒಂದು ಲೆಕ್ಕನ ಸಾಲ್ವ್ ಮಾಡಿದ್ದಾರೆ, ನೆಕ್ಸ್ಟ್ ಲೆಕ್ಕಗಳನ್ನು ನಿಮಗೆ ಬಿಟ್ಟಿದ್ದಾರೆ. ನೆಕ್ಸ್ಟು ತ್ರಿಕೋನಮಿತಿಯ ಪ್ರಸ್ತಾವನೆ. ಈ ಒಂದು ಪಾಠದಲ್ಲಿ ಏನೇನು ಪ್ರಶ್ನೆಗಳು ಇಂಪಾರ್ಟೆಂಟ್. ಸೊ ನೋಡ್ತಾ ಇದ್ದೀರಾ, ಇದರಲ್ಲೆಲ್ಲ ಬರೀ ಕಾಸ್ ಥೀಟಾ, ಟ್ಯಾನ್ ಥೀಟಾ, ಸೊ ಈ ರೀತಿಯ ಪ್ರಶ್ನೆಗಳೇ ಬರುತ್ತೆ. ಸೊ ಈ ಲೆಕ್ಕಗಳನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ ಇದು ಯಾವ ರೀತಿ ಲೆಕ್ಕಗಳು ಅನ್ನೋದು. ಸೊ ಇದೊಂದು ಸ್ವಲ್ಪ ನೋಡಿಕೊಂಡು ನೆಕ್ಸ್ಟು ನೀವು ಸಾಲ್ವ್ ಮಾಡೋಕ್ಕೋಗಿ. ಹಾಗೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಈ ಒಂದು ಚಾರ್ಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ಸಹ ಮೆನ್ಷನ್ ಮಾಡಿದ್ದಾರೆ ನೆನಪಲ್ಲಿಡಬೇಕಾದ ಅಂಶಗಳು ಅಂತ. ಸೊ ನೋಡಿ, ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಸೊ ಘನಫಲ. ಈ ಒಂದು ಪ್ರಶ್ನೆಗಳಲ್ಲಿ ನಿಮಗೆ ಏನು ಕೇಳ್ತಾರೆ ಅಂದರೆ, ವಕ್ರ ಮೇಲ್ಮೈ, ಇವಾಗ ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಏನು ಅಂತ ಕೇಳ್ತಾರೆ. ಸೊ ಆವಾಗ ನೀವು 2πRh ಅಂತ ಬರೀಬೇಕಾಗುತ್ತೆ. ಸೊ ಅದಕ್ಕೇ ನೀವು ಇದನ್ನೆಲ್ಲ ಕಲ್ತಿರಬೇಕು. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟು. ಸೊ ಘನಫಲ ಯಾವುದು, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವುದು, ವಕ್ರ ಮೇಲ್ಮೈ ವಿಸ್ತೀರ್ಣ ಯಾವುದು. ಸೊ ಅದಕ್ಕೋಸ್ಕರನೇ ಇದನ್ನು ಅಟ್ಲೀಸ್ಟ್ ನೀವು ಕಲಿಯೋಕ್ಕೆ ಟ್ರೈ ಮಾಡಿ. ಯಾವುದಾದ್ರೂ ಒಂದು ಟ್ರಿಕ್ ಉಪಯೋಗಿಸ್ಕೊಂಡಾದರೂ ಕಲೀರಿ. ನೆಕ್ಸ್ಟು ಅದೇ ರೀತಿ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಲೆಕ್ಕಗಳು ಇದರಲ್ಲಿ ತುಂಬ ಕಷ್ಟ ಇರುತ್ತೆ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ. ಆದಷ್ಟು ಟ್ರೈ ಮಾಡಿ, ಆಗಿಲ್ಲ ಅಂದರೆ ಬಿಟ್ಬಿಡಿ. ನೆಕ್ಸ್ಟು ಸಂಖ್ಯಾಶಾಸ್ತ್ರದಲ್ಲಿ ನೋಡ್ತಾ ಇದ್ದೀರಾ. ಸೊ ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿ, ಮಧ್ಯಾಂಕ, ಬಹುಲಕ ಈ 3 ಇಂಪಾರ್ಟೆಂಟು. ಸೊ ಇದರಲ್ಲಿ 3ಕ್ಕೂ ಸೂತ್ರ ಕೊಟ್ಟಿದ್ದಾರೆ. ಸೊ ಸರಾಸರಿ ನೋಡ್ತಾ ಇದ್ದೀರಾ. ಸೊ ಈ ಒಂದು ಸೂತ್ರ ಇಂಪಾರ್ಟೆಂಟು. ಹಾಗೆ 1 ಅಂಕದ ಪ್ರಶ್ನೆಗಳನ್ನು ಸಹ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟು ಸರಾಸರಿ ಕಂಡುಹಿಡಿಯುವ ಲೆಕ್ಕವನ್ನು ಮಾಡಿದ್ದಾರೆ. ಸೊ ತುಂಬ ಈಸಿ ಇದೆ ಲೆಕ್ಕ ಇದೆಲ್ಲ. ಸೊ ಎಷ್ಟು ಸಾರಿ ರಿಪೀಟ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಇಯರ್ಸ್ ಪ್ರಕಾರನೇ ತೋರಿಸಿದ್ದಾರೆ. ನೆಕ್ಸ್ಟು ಮಧ್ಯಾಂಕವನ್ನು ಕಂಡುಹಿಡಿಯುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದೀರಾ ಏನೊಂದು ಸ್ಟೆಪ್ಸ್ ಬರುತ್ತೆ ಇದರಲ್ಲಿ ಅಂತ ಅಂದ್ಬಿಟ್ಟು. ಹಾಗೆ ಸೂತ್ರವನ್ನು ಸಹ ನಾನು ಇವಾಗ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೂತ್ರ ಇದಾಗಿರುತ್ತೆ. ಸೊ ಸರಾಸರಿ ಸೂತ್ರ ಗೊತ್ತಾಯಿತು, ಹಾಗೆ ಮಧ್ಯಾಂಕದ ಒಂದು ಸೂತ್ರ ಗೊತ್ತಾಯಿತು. ನೆಕ್ಸ್ಟು ನಿಮಗೆ ಬಹುಲಕ. ಸೊ ಈ 3ರಲ್ಲಿ ನೀವು 2 ಅಂತೂ ಕನ್ಫರ್ಮ್ ಆಗಿ ಕಲ್ತಿರಲೇಬೇಕು. ನೋಡ್ಕೊಳ್ಳಿ, ರೂಢಿ ಬೆಲೆ. ಸೊ ಇದು ಒಂದು ಬಹುಲಕದ ಸೂತ್ರ ಆಗಿರುತ್ತೆ. ನೋಡ್ಕೊಳ್ಳಿ, ನೀವು ಬಹುಲಕ ಇಲ್ಲಾಂದರೆ ಮಧ್ಯಾಂಕ ಇದೆರಡು ಕಲ್ತಿರಬೇಕು, ಅಥವಾ ಸರಾಸರಿ ಅಥವಾ ಮಧ್ಯಾಂಕ ಇದೆರಡು ಕಲ್ತಿರಬೇಕು, ಅಥವಾ ಸರಾಸರಿ ಬಹುಲಕ ಇದೆರಡು ಕಲ್ತಿರಬೇಕು. ಸೊ ಯಾವುದಾದ್ರೂ 2 ಲೆಕ್ಕಗಳನ್ನು ಕಲೀರಿ. ನಾನು ಈಗ ಹೇಳಿರುವಂತಹ 3 ಲೆಕ್ಕಗಳಲ್ಲಿ. ಸೊ ನೀವು 2 ಲೆಕ್ಕಗಳನ್ನು ಕಲಿತ್ರೆ ನಿಮಗೆ 6 ಅನ್ನೋ ಆಪ್ಷನ್ ಕೊಟ್ಟಿರ್ತಾರೆ. ಸೊ 3 ಲೆಕ್ಕಗಳಲ್ಲಿ ಪಕ್ಕ 2 ಲೆಕ್ಕಗಳು ಅಲ್ಲೇ ರಿಪೀಟ್ ಆಗಿರುತ್ತೆ. ನೀವು 3 ಲೆಕ್ಕಗಳನ್ನು ಕಲಿತ್ರೆ ಆರಾಮಾಗಿ ನಿಮಗೆ ಒಂದು ಮಿಸ್ ಆದ್ರೂ ಇನ್ನೊಂದು ಲೆಕ್ಕ ಅಂತೂ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರನೇ 2 ಲೆಕ್ಕಗಳನ್ನು ಕಲೀರಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಇದರಲ್ಲೇ. ಸೊ ಇದರಲ್ಲೂ ಅಷ್ಟೇ ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದೆ, ಏನೇನು ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಲಾಸ್ಟ್ ನೋಡ್ತಾ ಇದ್ದೀರಾ ಸಂಭವನೀಯತೆ. ಸಂಭವನೀಯತೆಯಲ್ಲಿ ನಿಮಗೆ ಒಂದು ದಾಳದ ಬಗ್ಗೆ ಕೇಳ್ತಾರೆ, ಇಲ್ಲ ನಾಣ್ಯದ ಬಗ್ಗೆ ಕೇಳ್ತಾರೆ. ಸೊ ನೋಡ್ತಾ ಇದ್ದೀರಾ, ಇದರಲ್ಲಿ ಆನ್ಸರ್ ಸಹ ಕೊಟ್ಟಿದ್ದಾರೆ. ಹಾಗೆ ಎಷ್ಟು ಸಾರಿ ರಿಪೀಟ್ ಆಗಿದೆ, ಯಾವ್ಯಾವ ಎಕ್ಸಾಮಲ್ಲಿ ಬಂದಿದೆ ಅನ್ನೋದನ್ನು ಸಹ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ಹಾಗೆ ಗೋಲಿಗಳ ಬಗ್ಗೆ ಸಹ ಕೇಳ್ಬೋದು, ಹಾಗೆ ಚೆಂಡುಗಳು ಈ ರೀತಿ ಎಲ್ಲ ಕೇಳ್ಬೋದು. ಸೊ ಈ ಒಂದು ವಿಡಿಯೋನ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ಎಲ್ಲ ವೀಡಿಯೋಸ್ನೂ ನೋಡಿ. ನಮ್ಮ ಪ್ರಿವಿಯಸ್ ವೀಡಿಯೋಸ್ ಆದಂಥ ಈ ಒಂದು
ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜು, ಆಲ್ ಸಬ್ಜೆಕ್ಟ್ದು, ಆಮೇಲೆ ಕೀ ಆನ್ಸರ್ಸ್. ಈಗ ನಡೆದಿರುವಂಥ ಆ್ಯನ್ಯುವಲ್ ಎಕ್ಸಾಮ್ ನಡೀತಾ ಇದೆ. ಸೊ ಈ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೆ ನಾವು ಕೀ ಆನ್ಸರ್ಸ್ನ ನೆಕ್ಸ್ಟ್ ಎಕ್ಸಾಮ್ ಆದ ನೆಕ್ಸ್ಟ್ ಡೇನೇ ಬಿಡ್ತಾ ಇರ್ತೀವಿ. ಸೊ ಆ ಒಂದು ವೀಡಿಯೋಸ್ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿದೆ, ಬೇಗ ಬೇಗ ಹೋಗಿ ನೋಡಿ. ಹಾಗೆ ಈ ಒಂದು ಮ್ಯಾಥ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ. ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ವೀಡಿಯೋಸ್ದು ಲಿಂಕನ್ನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳಿದ್ದೆ ಆವಾಗಲೇ. ಸೊ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ನೋಡ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮ್ದು ಸ್ಕೋರಿಂಗ್ ಪ್ಯಾಕೇಜ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ, ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ನೆಕ್ಸ್ಟ್ ಬರುವಂಥ ವೀಡಿಯೋಸು ಮಿಸ್ ಆಗಬಾರ್ದು, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಆವಾಗ ನಮ್ಮ ಒಂದು ಚಾನಲಲ್ಲಿ ಬರುವಂಥ ವೀಡಿಯೋಸ್ನ ನೋಡ್ಬೋದು. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.